ನಮಸ್ಕಾರ ಫ್ರೆಂಡ್ಸ್, ಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಇವತ್ತಿನ ವಿಡಿಯೋನ ವಿಶೇಷತೆ ಏನಂತ ನಿಮಗೆ ಥಂಬ್ಲಿ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಸೊ ಏನೀಗ ಗೃಹಲಕ್ಷ್ಮಿಯ 18ನೇ ಕಂತಿನ ಅಮೌಂಟ್ ಏನೀಗ ಅದನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಚಿಂತನೆ ಮಾಡ್ತಿದ್ದಾರೆ. ಸೊ ನಿಮಗೆ 18ನೇ ಕಂತಿನ ಅಮೌಂಟ್ ಯಾವಾಗ ಬರ್ಬೋದು ಅದು ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು. ಯಾಕೆಂದರೆ ನೀವು ಏನಾದರೂ ವಿಡಿಯೋನ ಸ್ಕಿಪ್ ಮಾಡಿ ವಿಡಿಯೋನ ಓಡಿಸ್ತಾ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ನೀವು ವಿಡಿಯೋ ಸ್ಟಾರ್ಟ್ ಮಾಡಿ ಕೂಡ ನಿಮಗೆ ಅದು ಯೂಸ್ ಆಗೋದಿಲ್ಲ. ಮತ್ತು ಇವತ್ತಿನ ವಿಡಿಯೋ ತುಂಬ ವಿಶೇಷ ಆಗಿರುತ್ತೆ. ಯಾಕೆಂದರೆ ಇವತ್ತು ಕೇವಲ 18ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದರ ಬಗ್ಗೆ ಚರ್ಚೆ ಮಾತ್ರ ಅಲ್ಲ, ಈಗ 17ನೇ ಕಂತಿನ ಅಮೌಂಟ್ ಕೂಡ ಅದ್ರ ಬಗ್ಗೆ ಕೂಡ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ 17ನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ, ಯಾವಾಗೆಲ್ಲ ಬರುತ್ತೆ, ಮತ್ತು ಎಷ್ಟು ಜನರಿಗೆ ಬಂದಿದೆ, ಮತ್ತು ಇನ್ನೂ ಎಷ್ಟು ಜನರಿಗೆ ಬರ್ಬೋದು, ಮತ್ತು ಯಾವಾಗೆಲ್ಲ 17ನೇ ಕಂತಿನ ಅಮೌಂಟ್ ಬರ್ಬೋದು. ಇದರ ಜೊತೆಗೆ ಈಗ ಮತ್ತೊಂದು ಏನು ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದರೆ, ಸೊ ಬಡವರ ವಿರೋಧಿ ಸರ್ಕಾರಗಳು ಈಗ ಒಂದು ಗ್ಯಾರಂಟಿ ಯೋಜನೆಯ ವಿರುದ್ಧ ಒಂದು ಸಮರವನ್ನು ಸಾರ್ತಿದ್ದಾರೆ. ಸೊ ಹಿಂದಿನ ವಿಡಿಯೋನಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಸೊ ಈಗ ಏನಿದೆ ಅಂದರೆ, ನಮ್ಮ ಸರ್ಕಾರ ಬಂದರೆ ನಮ್ಮ ಕೈಲಿ ಇದು ಕೊಡೋದಕ್ಕಾಗೋದಿಲ್ಲ ಅಂತ ರೀಸನ್ನ ಇಟ್ಕೊಂಡು ಈ ಗೇಮನ್ನು ಆಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಇದೊಂದು ಈಗ ಕಾಂಗ್ರೆಸ್ ಸರ್ಕಾರದಿಂದ 5 ಗ್ಯಾರಂಟಿಗಳಲ್ಲಿ ಇದೊಂದು ಬಹುದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು. ಸೊ ಈಗ BJP ಸರ್ಕಾರದ ಕಡೆಯಿಂದ ಓನ್ಲಿ ಕೇವಲ BJP ಸರ್ಕಾರ ಮಾತ್ರ ಅಲ್ಲ, ಇದು ಈಗ JDS ಸರ್ಕಾರ ಇಬ್ಬರೂ ಸೇರಿ ಒಂದು ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಸಮರವನ್ನು ಸಾರ್ತಿದ್ದಾರೆ. ಯಾಕೆಂದರೆ ಈಗ ಯಾವ ರೀತಿ ಅಂದರೆ ಗ್ಯಾರಂಟಿಗಳಿಂದ ಈಗ ಕಾಂಗ್ರೆಸ್ ಸರ್ಕಾರ ಇದರಿಂದನೇ ಎಲ್ಲ ಕಡೆ ವಿನ್ ಕೂಡ ಆಗ್ತಾಯಿದೆ. ಸೊ ಇವರು ನುಡಿದಂತೆ ನಡ್ಕೋತಾ ಇದ್ದಾರೆ. ಸೊ ಯಾವ ರೀತಿ ಇವರು ಹೇಳಿದರು, ಗೃಹಲಕ್ಷ್ಮಿಯ ಅಮೌಂಟ್ ಪ್ರತಿ ತಿಂಗಳು ಬರುತ್ತೆ ಅಂತ. ಸೊ ಕೆಲವೊಂದು ಸಲ ಲೇಟ್ ಆದರೂ ಕೂಡ ಈಗ ಗೃಹಲಕ್ಷ್ಮಿಯ 17-18ನೇ ಕಂತಿನವರೆಗೂ ಅಮೌಂಟ್ ಈಗ ಸುಮಾರು ಈಗ 17ನೇ ಕಂತಿನ ಅಮೌಂಟ್ ಈಗ ಬಂದಾಯಿತು. ಸೊ 17ನೇ ಕಂತಿನ ಅಮೌಂಟ್ ಇದು ಬರಬೇಕಾಗಿರೋ ಯಾವಾಗಿಂದ ಅಂದರೆ, ಇದು ಸುಮಾರು ಒಂದು ಜನವರಿ ತಿಂಗಳದು ಬರಬೇಕಾಗಿರೋ ಅಮೌಂಟ್. ಸೊ ಈಗ 18ನೇ ಕಂತಿನ ಅಮೌಂಟ್ ಅದು ಬರಬೇಕಾಗಿರೋದು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಲೇಟ್ ಆಗ್ತಿದೆ. ಅದು ಸ್ವಲ್ಪ ಡಿಲೇ ಆದರೂ ಕೂಡ ಇವರು ಹೇಳಿದ ರೀತಿ ಅಂದರೆ ಸ್ವಲ್ಪ ಲೇಟಾಗಿ ಕೂಡ ಇವರು ಅಮೌಂಟನ್ನು ಕೊಡ್ತಿದ್ದಾರೆ. ಯಾಕೆಂದರೆ ಇದು ಮಾರ್ಚ್ ಆಗಿರೋದ್ರಿಂದ, ಸೊ ಇದು ಇಯರ್ ಅಂದರೆ ಫೈನಾನ್ಷಿಯಲಿ ಇಯರ್ ಎಂಡ್ ಆಗಿರುತ್ತೆ. ಸೊ ಇದೇ ತಿಂಗಳಿನಲ್ಲಿ ಇವರು ಏನು ಬಾಕಿ ಯೋಜನೆಗಳ ಅಮೌಂಟ್ ಇರುತ್ತೆ ಅದನ್ನು ಕೂಡ ಇವರು ಸಂಪೂರ್ಣವಾಗಿ ಇವರು ಲೆಕ್ಕನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವರೇನು ಮಾಡ್ತಿದ್ದಾರೆ ಅಂದರೆ, ಈಗ 18ನೇ ಕಂತಿನ ಅಮೌಂಟ್ ಕೂಡ ಇವರು ಆದಷ್ಟು ಬೇಗ ಬಿಡುಗಡೆ ಮಾಡೋದಕ್ಕೆ ಒಂದು ಚಿಂತನೆ ಮಾಡ್ತಿದ್ದಾರೆ. ಯಾವಾಗ ಮಾಡ್ತಾರೆ ಅಂತ ಅದು ಕೂಡ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ಸ್ಪಷ್ಟವಾದ ಮಾಹಿತಿ ತಿಳಿಯುತ್ತೆ. ಸೊ ಈಗ ಇದೇ ರೀತಿ BJP ಸರ್ಕಾರದವರು ಏನೀಗ ಒಂದು ಈಗ ಗ್ಯಾರಂಟಿ ಯೋಜನೆಗಳಾದರೆ ಮುಂದೆ ನಮಗೆ ಇದು ಹೊರೆ ಆಗ್ಬೋದು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಈ ರೀತಿ ಗೇಮ್ ಆಡೋದಕ್ಕೆ ಒಂದು ಮುಂದಾಗಿದ್ದಾರೆ ಅಂತ ಇದು ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಇದು ಸಂವಿಧಾನದ ವಿರುದ್ಧವಾಗಿದೆ. ಸೊ ಈ 5 ಗ್ಯಾರಂಟಿಗಳು ಸಂವಿಧಾನದ ವಿರುದ್ಧಗಳಾಗಿದೆ ಅಂತ ಇವರು ಸಮರವನ್ನು ಸಾರ್ತಿದ್ದಾರೆ. ಮತ್ತು ಇದರ ಜೊತೆಗೆ ಮಹಾರಾಷ್ಟ್ರನಲ್ಲಿ ಅವರು ಕೂಡ ಒಂದು ಯೋಜನೆಯನ್ನು ಮಾಡಿದರು. 2100 ರೂಪಾಯಿ ಪ್ರತಿ ತಿಂಗಳ ಕೊಡ್ತೀನಿ ಅಂತ ಹೇಳಿದರು. ಒಂದು 2 ತಿಂಗಳ ಕಂಟಿನ್ಯೂಸ್ಲಿ ಆಗಿ ಬಂತು. ಸೊ ಆಮೇಲೆ ಈಗ ಅವರು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಯಾಕೆಂದರೆ BJP ಅವರಿಗೆ ಸರಿಯಾಗಿ ಇದನ್ನು ನಡ್ಕೊಳ್ಳೋದಕ್ಕೆ ಮಹಾರಾಷ್ಟ್ರನಲ್ಲಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇದಕ್ಕೋಸ್ಕರ ಮುಂದೆ ಏನಾದರೂ ಬಂತು ಅಂದರೆ, ಈಗ ಮುಂದೆ 2000 ರೂಪಾಯಿ ಇವರು ಕೊಡ್ತಿದ್ದಾರೆ ಕಾಂಗ್ರೆಸ್ನವರು. ಇದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಬಸ್ ಫ್ರೀ ಆಗಲಿ ಈ ರೀತಿಯಾಗಿ ಅವ್ರು ಕೊಡ್ತಾ ಇರಬೇಕಾದ್ರೆ ಮುಂದೆ ನಮಗೆ ಹೊರಗೆ ಆಗ್ಬೋದು. ಏನಾದರೂ ರೀಸನ್ ಇಟ್ಕೊಂಡು ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕು, ಇದರಿಂದ ನಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತ ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಕಾಣ್ತದೆ. ಯಾಕೆಂದರೆ ಇವರು ಇದ್ದಾಗ ಇವರು ಯಾವುದೇ ಯೋಜನೆಗಳನ್ನು ಸರಿಯಾಗಿ ನಡ್ಕೊಳ್ಳಿಲ್ಲ. ಆದರೆ ಈ ರೀತಿಯಾಗಿ ಮಾಡಿ ಬಡವರಿಗೆ ಒಂದು ರೀತಿ ಮತ್ತು ಸ್ವಲ್ಪ ಟೆನ್ಷನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇವರು ಬಡವರಿಗೆ ಸಹಾಯ ಮಾಡೋಕ್ಕಾಗದೆ ಇವರೇ ಖುದ್ದಾಗಿ ಇವರು ಭ್ರಷ್ಟಾಚಾರ ಯಾವ ರೀತಿಯಾಗಿ ಮಾಡಿದ್ರು ಅಂತ ಈಗ ಅದ್ರ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ BJP ಸಪೋರ್ಟರ್ಸ್ ಇದ್ದರೆ ಅವರು ಎಷ್ಟೇ BJP ಸಪೋರ್ಟರ್ಸ್ ಆಗಿರ್ಬೋದು, ಅವರಿಗೆ ಕೂಡ ಅರ್ಥ ಆಗಿರುತ್ತೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಮಾಡ್ತಾ ಇದೆ ಈಗ, ಮತ್ತು BJP ಸರ್ಕಾರ ಇದ್ದಾಗ ಏನೆಲ್ಲ ಮಾಡ್ತು, ಯಾವೆಲ್ಲ ಯೋಜನೆಗಳನ್ನು ಅವರು ಕ್ಯಾನ್ಸಲನ್ನು ಮಾಡಿದ್ರು ಅಂತ. ಸೊ ಈಗ ನೋಡಬೇಕು, ಈಗ ನಿಮ್ಮ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ತುಂಬ ಇಂಪಾರ್ಟೆಂಟ್ ಮತ್ತು ಇದು ತುಂಬ ಜನರಿಗೆ ಹೆಲ್ಪ್ ಕೂಡ ಆಗ್ತಾಯಿದೆ. ಸೊ ಇದು ಬಂದ್ ಆಗಬಾರ್ದು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ಇದು ಬಡವರ ವಿರೋಧಿ ಸರ್ಕಾರಗಳಿಗೆ ಸ್ವಲ್ಪ ಅರ್ಥ ಆಗಬೇಕು ಅಂದರೆ ನಿಮ್ಮ ಕಮೆಂಟ್ ಸೆಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಮತ್ತು ಇದರ ಜೊತೆಗೆ ಈಗ 18ನೇ ಕಂತಿನ ಅಮೌಂಟ್ ಈಗ ಆಲ್ಮೋಸ್ಟ್ ಅದನ್ನು ಈಗ ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡೋದಕ್ಕೆ ಈಗ ಎಲ್ಲ ಚಿಂತನೆಯನ್ನು ನಡೆಸ್ತಿದ್ದಾರೆ. ಅಂದರೆ ನೆಕ್ಸ್ಟ್ ವೀಕ್ನಲ್ಲಿ 18ನೇ ಕಂತಿನ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಈಗ 17ನೇ ಕಂತಿನ ಅಮೌಂಟ್ ಈಗ 90% ಜನರಿಗೇನು ಬಂದಾಯಿತು. ಸೊ ಇನ್ನೂ ಒಂದು 10% ಜನರಿಗೆ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ. ಮತ್ತು ಇದರ ಜೊತೆಗೆ ಈಗ 17ನೇ ಕಂತಿನ ಅಮೌಂಟ್ ಈಗ ಆಲ್ಮೋಸ್ಟ್ ಇವತ್ತಿನೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ರೀತಿ 17ನೇ ಕಂತಿನ ಅಮೌಂಟ್ ಹಿಂಗೆ ಮುಂದೆ ಬರ್ತಾನೆ ಹೋಗಿ. ಈಗ ಅಂದರೆ 17ನೇ ಕಂತಿನ ಅಮೌಂಟ್ ಇವತ್ತಾಗಿರ್ಬೋದು, ನಾಳೆ ಈ ವಾರ ಮುಗಿಯೋದ್ರಲ್ಲಿ ಸಂಪೂರ್ಣವಾಗಿ ಎಷ್ಟು ಜನ ಬಾಕಿ ಇದ್ದಾರೆ
ಅವರಿಗೆಲ್ಲರಿಗೂ 17ನೇ ಕಂತಿನ ಅಮೌಂಟ್ ಅವರ ಖಾತೆಗಳಿಗೆ ಬರುತ್ತೆ. ಸೊ 18ನೇ ಕಂತಿನ ಅಮೌಂಟ್ ಇದಾದಮೇಲೆ ನೆಕ್ಸ್ಟ್ ಅವರ ಪ್ರೊಸೀಜರ್ ಇರೋದೇ 18ನೇ ಕಂತಿನ ಅಮೌಂಟ್ ಬಿಡುಗಡೆ. ಸೊ ಈ ಮಾರ್ಚ್ ತಿಂಗಳು ಮುಗಿಯೋದ್ರಲ್ಲಿ ಇವರ ಏನು ಲೆಕ್ಕ ಇದೆ, ಸೊ ಇವ್ರದ್ದು ಏನು ಬಾಕಿ ಅಮೌಂಟ್ ಇದೆ ಅದೇ ರೀತಿ ಇವರು ಕೊಡೋದಕ್ಕೆ ಸ್ಟಾರ್ಟನ್ನು ಮಾಡ್ತಿದ್ದಾರೆ. ಮತ್ತು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾನು ಹಿಂದಿನ ಒಂದು ವಿಡಿಯೋ ಮಾಡಿದೆ, ಇದೇ ತಿಂಗಳು 3ನೇ ತಾರೀಕಿಗೆ. ಸೊ ಈ ತಿಂಗಳು 15 kg ಅಕ್ಕಿಯನ್ನು ಕೊಡ್ತಾರೆ ಅಂತ ನಾನು ಹೇಳಿದ್ದೆ. ಸೊ ಅದೇ ರೀತಿ ಈಗ ಇದೇ ತಿಂಗಳು 3 ತಾರೀಕಿನಲ್ಲಿ ಯಾರೆಲ್ಲ ನನ್ನ ವೀಡಿಯೋನ ನೋಡಿದರೆ ಅವರಿಗೆಲ್ಲರೂ ಗೊತ್ತಿರಬೇಕು. ಸೊ ಈ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ 15 kg ಅಕ್ಕಿಗಳನ್ನು ಕೊಡ್ತಾರೆ ಅಂತ ಹೇಳಿದ್ದೆ. ಇದೇ ರೀತಿ ಮತ್ತು ಇದು ಫೆಬ್ರವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೂ ಬಿಡುಗಡೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಫೆಬ್ರವರಿ ತಿಂಗಳಿನ ಅಮೌಂಟ್ ಕೊಡೋ ಬದಲಾಗಿ ಈ ತಿಂಗಳು ಅಕ್ಕಿಯನ್ನು ಕೊಡ್ತಾರೆ ಅಂತ ಹೇಳಿದೆ. ಮತ್ತು ಇದೇ ರೀತಿ ಮುಂದೆ ಯಾರಿಗೂ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರೋದಿಲ್ಲ, ಅವರಿಗೆ ಡೈರೆಕ್ಟಾಗಿ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ಈ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ 15 kg ಅಕ್ಕಿ ಸಿಕ್ಕಿದೆ. ಸೊ ಯಾರಿಗೆಲ್ಲ 15 kg ಅಕ್ಕಿ ಸಿಕ್ಕಿದೆ ಅವ್ರ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾದರೂ ಮೋಸ ಮಾಡಿ 10 kg ಅಕ್ಕಿ ಮಾತ್ರ ಕೊಡ್ತಾಯಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಕಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಕಮೆಂಟ್ಸ್ಗಳು. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು, ಮಾಹಿತಿ ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದನ್ನ ವಿಡಿಯೋನಲ್ಲಿ ಯಾರಿಗಾದರೂ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಸೊ ಸಾರಿ, ಅವರಿಂದ ನಾನು ಇಲ್ಲಿಂದ ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ನಾನು ಹೇಳಿರೋ ಇನ್ಫಾರ್ಮೇಷನ್ ನೀವೇ ಒಂದು ಸಲ ಥಿಂಕ್ ಮಾಡಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.